आकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितं वजं विभुमाध्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 101ನೇ ಶ್ಲೋಕ. ಭೀತೇನ ದತ್ತಂ ದ್ಯೂತದತ್ತಂ ತಥೈವ ದತ್ತಂ ಕಾಮಿನ್ಯೈ ಪುನರಾಹಾರ್ಯಮೇವ ಏವಂ ಧರ್ಮ ಶಾಶ್ವತೋ ವೈದಿಕೋ ಹಿ ದ್ಯೂತೆ ಸ್ತ್ರಿಯಾಂ ನಾಲ್ಪಮಾಹಾರ್ಯಮಾಹು. ಅಂದರೆ ಭೀಮಸೇನ ದೇವರು ಯುಧಿಷ್ಠಿರನಿಗೆ ತಿಳಿಸ್ತಾ ಇರುವ ವಿಚಾರ, ವರ್ಣಾಶ್ರಮಗಳ ವಿಭಾಗವನ್ನು ಹೇಳಿ, ನಾವು ವಿಶೇಷವಾಗಿ ದೇವತೆಗಳು ಕ್ಷತ್ರಿಯ ಧರ್ಮವನ್ನು ಅವಲಂಬಿಸಿ ಇರುವವರು, ಅದರಿಂದ ಯಾರು ದುಷ್ಟರಾಗಿದ್ದಾರೋ ಅವರನ್ನು ಅತೀ ಕ್ಷಮೆ ಅದನ್ನು ಮಾಡಬಾರದು, ಅವರಿಗೆ ಶಿಕ್ಷೆಯನ್ನು ಕೊಟ್ಟು ಅವರು ರಾಜ್ಯ ಆಳದಂತೆ ನೋಡ್ಕೋಬೇಕು. ಯಾಕೆ? ಅಧರ್ಮಿಷ್ಠರು, ಪಾಪಿಷ್ಠರು ಅವರು ರಾಜರಾದರೆ ರಾಜ್ಯದಲ್ಲಿ ಅಧರ್ಮಗಳೇ ಹೆಚ್ಚು ಆಗುವುದು, ಅದರಿಂದ ಅದನ್ನು ಮಾಡಬಾರದು. ಇನ್ನು ಇದ್ರ ಮೇಲೆ ಮತ್ತೊಂದು ಪ್ರಶ್ನೆ, ಇಲ್ಲ ನಾವು ಜೂಜಾಟಿ ಎಲ್ಲವನ್ನು ಕೊಟ್ಟಾಯ್ತಲ್ಲ ಹಾಗೆ ಅಂತ ಹೇಳಿದರೆ, ಅದು ಜೂಜಾಟವೇ, ಅದು ಅಧರ್ಮ. ಜೂಜಾಟದಲ್ಲಿ ಕೊಟ್ಟದ್ದನ್ನು ತೆಗೆದುಕೋಬಾರದು ಅಂತ ಇಲ್ಲ, ವೇದಗಳಲ್ಲಿ ಅದು ನಿಷಿದ್ಧ ಮಾಡಿದ್ದಾರೆ, ಅಂತಹ ಕರ್ಮ ಅದು. ಅದರಿಂದ ವೇದದಲ್ಲಿ ಕೊಟ್ಟದ್ದನ್ನು, ಜೂಜಾಟದಲ್ಲಿ ಕೊಟ್ಟದ್ದನ್ನು ಮರಳಿ ಪಡೆಯಬಹುದು ಎನ್ನುವ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಯಾವ್ಯಾವಾಗ ವಾಪಸ್ ಪಡಿಬಹುದು ಹಾಗೆ ಅಂತ ಆ ಒಂದು ಲಿಸ್ಟನ್ನು ಕೂಡ ಆಚಾರ್ಯರು ಇಲ್ಲಿ ತಿಳಿಸ್ತಾ ಇದ್ದಾರೆ ಭೀಮಸೇನ ದೇವರ ಮುಖಾಂತರ. ಭೀತೇನ ದತ್ತಂ ಪ್ರಸಂಗದಿಂದ ಹೇಳ್ತಾ ಇದ್ದಾರೆ. ಚೋರಾದಿಗಳಿಗೆ ಅಂದ್ರೆ ಕಳ್ಳತನ ಮಾಡ್ತಾರಲ್ಲ ಅವರಿಗೆಲ್ಲ ಹೆದರಿ ಕೊಟ್ಟದ್ದು ಅದು ವಾಪಸ್ ಬಂತು ಅಂದ್ರೆ ಅದನ್ನು ತೆಗೆದುಕೋಬಾರದು ಅಂತ ಏನಿಲ್ಲ, ಹೆದರಿಕೆಯಿಂದ ಕೊಟ್ಟದ್ದು. ದ್ಯೂತ ದತ್ತಂ ಜೂಜಾಟದಲ್ಲಿ ಕೊಟ್ಟದ್ದು. ಪ್ರಾಕೃತ ಕಾಮಿನ್ಯೈ ಸ್ತ್ರೀಯೈ ದತ್ತಂ ಕಾಮಿನಿ ಸ್ತ್ರೀಯರಿಗೆ ಕೊಟ್ಟದ್ದು, ಅದೆಲ್ಲವೂ ಕೂಡ ಪುನಃ ಆಹಾರ್ಯಮೇವ, ಅದನ್ನ ವಾಪಸ್ ತೆಗೆದುಕೊಳ್ಳೇಬೇಕು ನಾವು, ಅದು ಕರ್ತವ್ಯಮೇವ ಅಂತ ಬರೀತಾರೆ. ಏವಂ ಶಾಶ್ವತಃ ಅನಾದಿಸಿದ್ಧ ಧರ್ಮ, ಇದು ಶಾಶ್ವತವಾದ ಅನಾದಿಸಿದ್ಧವಾದ ಒಂದು ಧರ್ಮ, ವೈದಿಕ ಧರ್ಮ, ಇದು ವೇದ ಸಿದ್ಧವಾದ ಒಂದು ಧರ್ಮ. ಅದರಿಂದ ದ್ಯೂತೆ ಸ್ತ್ರಿಯಂ ಚ ದತ್ತಂ ಯದ್ಯಲ್ಪಂ ತರ್ಹಿ ತತ್ ಪುನರಾಹಾರ್ಯಂ ನ ಇತ್ಯಾಹ ವಿದ್ವಾಂಸಃ. ದ್ಯೂತದಲ್ಲಿ ಏನೋ ಸ್ವಲ್ಪ ಕೊಟ್ಟಿದ್ದೀವಿ, ಹಣ ಕಾಸು ಅಥವಾ ಇನ್ನೇನೋ ಅಂದರೆ ಪರವಾಗಿಲ್ಲ, ಅಂದರೆ ಹೇರಳವಾದ ಹಣ ರಾಜ್ಯ ಇತ್ಯಾದಿಗಳು ಕೊಟ್ಟರೆ ನಾನು ವಾಪಸ್ ಪಡೆಯಬೇಕು ಹಾಗೆ ಅಂತ ಅರ್ಥ. ಅಲ್ಪ ಸ್ವಲ್ಪವಾಗಿದ್ದರೆ ಸ್ತ್ರೀಯರಿಗೆ ಜೂಜಾಟದಲ್ಲಿ ಕೊಟ್ಟದೆಲ್ಲ ನಡೀತದೆ ಹಾಗೆ. ಅಲ್ಪಂ ಚೇತ್ ತನ್ನ ಅಪಹಾರ್ಯಂ ಆಹುಹು ಇದು ಸಂಬಂಧ. ಯದ್ಯೇಷಾಂ ವೈ ಭೋಗ್ಯಂ ಅಲ್ಪಂ ತದೀಯಂ ಭೋಗೇನ ತದ್ಬಂಧುಭಿಸ್ತಚ್ಚಾಹಾರ್ಯಂ ನಿವಾರೇಣ ಪುರುಷಸ್ಯ ತ್ವಶಕ್ತೌ ತದ್ರಾಜ್ಯಂ ನಃ ಪುನರಾಹಾರ್ಯಮೇವ. ತತ್ರಾಪಿ ಸ್ತ್ರೀಯಾಂ ದತ್ತಾಪವಾದಮಾಹ, ಸ್ತ್ರೀಯರಿಗೆ ಕೊಟ್ಟದಲ್ಲಿ ಸ್ವಲ್ಪ ಅಪವಾದವನ್ನು ಹೇಳ್ತಾ ಇದ್ದಾರೆ. ತದೀಯಂ ಸ್ವಪುರುಷದತ್ತತ್ವೇನ ಸ್ತ್ರೀ ಸಂಬಂಧಿ ವಸ್ತು ಅಲ್ಪಮಪಿ, ಯದ್ಯಪಿ ಸ್ತ್ರೀಯರಿಗೆ ಅವರ ಪುರುಷ ಕೊಟ್ಟಿರಬಹುದು, ಅಂದರೆ ಪತಿಯಾದವರು ಕೊಟ್ಟಿರಬಹುದು, ಆದರೂ ಕೂಡ ಅದು ಪುರುಷರ ಪತಿಯ ಬಂಧುಗಳಿಗೆ ಭೋಗ್ಯವಾಗಿ ಇದ್ದ ಪಕ್ಷದಲ್ಲಿ, ಬಂಧುಬಿಹಿ ಅಂದರೆ ಭ್ರಾತ್ರಾದಿಬಿಹಿ, ತದಪಿ ಭೋಗೇನ ಭೋಗವ್ಯಾಜೇನ ನ ಹಾರ್ಯಮೇವ, ಅದನ್ನು ಕೂಡ ಅಪಹಾರ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ.
ಪುರುಷಸ್ಯ ದ್ಯೂತೆ ಸ್ತ್ರಿಯಾಂ ವಾ ಪ್ರವೃತ್ತಸ್ಯ ನಿವಾರಣೆ ಅಶಕ್ತೌ ಏವಂ ಕಾರ್ಯಂ ಶಕ್ತಶ್ಚೇತ್ ಸಹ ನಿವಾರ್ಯಃ ಏವ ಭವತಿ. ಅಕಸ್ಮಾತ್ ಸ್ವಲ್ಪ ಹಣ ಕೊಟ್ಟು ಅದನ್ನು ವಾಪಸ್ ತೆಗೆದುಕೊಳ್ಳೋದು ಕಷ್ಟ ಅಂತ ಆಗಿದ್ದ ಪಕ್ಷದಲ್ಲಿ ಬೇಕಾದರೆ ಬಿಡ್ಬೋದು. ಆದರೆ ವಾಪಸ್ ತೆಗೆದುಕೊಳ್ಳುವ ಸಾಮರ್ಥ್ಯ ಇರುವಾಗ ಅದನ್ನು ಅವಶ್ಯವಾಗಿ ನಾವು ತೆಗೆದುಕೊಳ್ಳಲೇಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಈಗ ಒಂದು ಕಾಮಿ ಪುರುಷ ಅವನು ಒಂದು ಸ್ತ್ರೀಯರಿಗೆ ಕೊಟ್ಟಿರ್ಬೋದು. ಅದು ಆ ಕಾಮಿಯಾದವನಿಗೆ ಬೇಕಾಗಿಲ್ಲ. ಆದರೂ ಕೂಡ ಕಾಮಿ ಪುರುಷನ ಸಹೋದರರು ಇತ್ಯಾದಿಗಳು ಇರ್ತಾರಲ್ಲ, ಅವರಿಗೆ ಭೋಗಾರ್ಹವಾಗಿದ್ರೆ, ಅವರಿಗೆ ಯೋಗ್ಯವಾಗಿದ್ರೆ ಆ ದ್ರವ್ಯವನ್ನ ವಾಪಸ್ ತರಲೇಬೇಕು ಹಾಗೆಂತ ಹೇಳ್ತಾ ಇದ್ದಾರೆ. ಅದರಿಂದ ಆ ಕಾಮಿತನಾದ ಆ ಪುರುಷನಿಗೆ ಇರ್ಬೋದು ಅಥವಾ ಅವರ ಸಂಬಂಧಿಕರು ಇರ್ಬೋದು, ಅವರಿಗೆ ಉಪಯುಕ್ತವಾದದ್ದು ಅಂದರೆ ಅದನ್ನ ಸ್ತ್ರೀಯರಿಗೆ ಕೊಟ್ಟಿದ್ರೆ ಅದನ್ನ ವಾಪಸ್ ತರಲೇಬೇಕು. ಅಕಸ್ಮಾತ್ ಸ್ವಲ್ಪ ಇದ್ದು ಅದನ್ನ ವಾಪಸ್ ತೆಗೆದುಕೊಳ್ಳುವ ಸಾಮರ್ಥ್ಯ ಇಲ್ಲ ಅಂತ ಆದರೂ ಕೂಡ ಅದನ್ನ ಬಿಡಬಹುದು ಅಂತ ಹೇಳ್ತಾ ಇದ್ದಾರೆ. ಆದರೆ ಸಾಧ್ಯ ಆದ ಪಕ್ಷದಲ್ಲಿ ಅದನ್ನ ನಾವು ವಾಪಸ್ ತರಲೇಬೇಕು. ನಾವಂತೂ ರಾಜ್ಯವನ್ನೇ ಕೊಟ್ಟಿದ್ದೀವಿ, ಅದರಿಂದ ರಾಜ್ಯವನ್ನ ವಾಪಸ್ ತರುವುದರಲ್ಲಿ ಯಾವ ಅನ್ಯಾಯ ಇಲ್ಲ, ಇದು ವೇದ ಸಮ್ಮತವಾದದ್ದೇ ಅಂತ ಒಟ್ಟು ಭೀಮಸೇನ ದೇವರ ಅಭಿಪ್ರಾಯ. ತ್ವಂ ಧರ್ಮನಿಷ್ಠಶ್ಚಾಗ್ರಜಶ್ಚೇತಿ ರಾಜನ್ ಋತೇನುಜ್ಞಾಂ ನ ಮಯಾ ತತ್ಕೃತಂ ಚ ದಾತಾಸ್ಯನುಜ್ಞಾಂ ಯದಿ ತಾನ್ ನಿಹತ್ಯ ತ್ವಯ್ಯೇವ ರಾಜ್ಯಂ ಸ್ಥಾಪಯಾಂ ಯದ್ಯ ಸಮ್ಯಕ್. ದ್ಯೂತದತ್ತಂ ಆಹಾರ್ಯಂ ಚೇತ್ ತರ್ಹಿ ತ್ವಯಾ ಕಿಮರ್ಥಂ ನ ಅಪಹೃತಂ. ಮತ್ತೆ ಒಂದು ಪ್ರಶ್ನೆ ಬಂತು, ಅಲ್ಲ ದ್ಯೂತದಲ್ಲಿ ಕೊಟ್ಟದ್ದನ್ನ ವಾಪಸ್ ತೆಗೆದುಕೋಬಹುದು ಅಂದ್ರೆ ನೀನ್ ಯಾಕೆ ಆಗಲೇ ತೆಗೆದುಕೊಂಡಿಲ್ಲ? ಅಲ್ಲೇ ಮಾತನ್ನ ಸಭೆಯಲ್ಲೇ ಹೇಳಿರ್ಬಹುದಾಯ್ತಲ್ಲ, ಯಾಕೆ ವಾಪಸ್ ತೆಗೆದುಕೊಂಡಿಲ್ಲ? ಹಾಗೆಂದ್ರೆ ಅದಕ್ಕೆ ಭೀಮಸೇನ ದೇವರು ಹೇಳ್ತಾರೆ, ಹೇ ರಾಜನ್, ಹೇ ರಾಜನೇ, ತ್ವಂ ಜ್ಯೇಷ್ಠ, ನೀನು ನನಗೆ ಅಣ್ಣನಾಗಿದ್ದಿ ಮತ್ತು ಧರ್ಮನಿಷ್ಠ ಮತ್ತು ಧರ್ಮಿಷ್ಠನಾಗಿಯೂ ಇದ್ದಿ. ಅದರಿಂದ ಆ ಕಾರಣದಿಂದ ತ್ವದ್ ಅನುಜ್ಞಾಮೃತೆ, ನಿನ್ನ ಆಜ್ಞೆ ಇಲ್ಲದೆ ನಾನು ಅದನ್ನ ಮತ್ತೆ ಪುನಃ ವಾಪಸ್ ತರಲಿಕ್ಕೆ ಆಗೋದಿಲ್ಲ. ನಾ ವಾಪಸ್ ತರಬೇಕು ಅಂದ್ರೆ ನಿನ್ನ ಅನುಜ್ಞೆ ಬೇಕು. ಯಾಕೆ? ನೀನು ಅಣ್ಣನಾಗಿದ್ದಿ ಮತ್ತು ಧರ್ಮ ಬಲ್ಲವನಾಗಿದ್ದಿ, ಧರ್ಮನಿಷ್ಠನಾಗಿದ್ದಿ. ಅದರಿಂದ ನಾನು ಹಿಂದೆ ಮಾಡಿಲ್ಲ, ಈಗ ನಾನು ಅದನ್ನು ಹೇಳ್ತಾ ಇದ್ದೀನಿ. ಇದಾನೀಂ ಯದ್ ಅನುಜ್ಞಾಂ ದಾತಾಸಿ, ಈಗ ನೀನು ಒಂದು ವೇಳೆ ನನಗೆ ಆಜ್ಞೆಯನ್ನು ಕೊಡುವಿ ಅಂತಾದ ಪಕ್ಷದಲ್ಲಿ ನಾನು ದುರ್ಯೋಧನಾದಿಗಳನ್ನ ಸಂಹಾರ ಮಾಡಿ ತ್ವಯಿ ರಾಜ್ಯಂ ಸಮ್ಯಕ್ ಸ್ಥಾಪಯಾಮಿ, ನಿನ್ನಲ್ಲಿ ರಾಜ್ಯವನ್ನ ನಾನು ವಾಪಸ್ ಸ್ಥಾಪನೆ ಮಾಡ್ತೇನೆ, ಅಂದ್ರೆ ವಾಪಸ್ ತಂದು ಕೊಡ್ತೇನೆ ಅಂತ ಭೀಮಸೇನರು ಹೇಳ್ತಾರೆ. ಸತ್ಯಂ ಪಾಪೇಶ್ವಪಿ ಕರ್ತುಂ ಯದಿಚ್ಛ ತಥಾಪಿ ಮಾಸಾ ದ್ವಾದಶ ನ ಪ್ರಯಾತಾಃ ವೇದ ಪ್ರಾಮಾಣ್ಯಾತ್ ವತ್ಸರಾಸ್ತೆ ಹಿ ಮಾಸೈಃ ಸಹಸ್ರಾಬ್ಧಂ ಸತ್ರ ಮುಕ್ತಂ ನರಾಣಾಂ ಅಜ್ಞಾತಮೇಕಂ ಮಾಸಮುಷ್ಯಾತ ಶತ್ರುನ್ ನಿಹತ್ಯ ರಾಜ್ಯಂ ಪ್ರತಿಪಾದಯಾಮಃ. ವೇದ ಪ್ರಾಮಾಣ್ಯಾತ್ ವತ್ಸರಾಸ್ತೆ ಹಿ ಇತ್ಯತ್ರ ನರಾಣಾಂ ಸಹಸ್ರಾಬ್ಧಂ ಸಹಸ್ರಶಬ್ದಂ ಅಬ್ಧಾಯಸ್ಯ ಇತಿ ವಿಗ್ರಹ. ನಾನು ಸತ್ಯಪ್ರತಿಜ್ಞಾ ಭಂಗಭಯೇನ ನ ಇದಾನಿಂ ಅನುಜ್ಞಾ ದೀಯತೆ. ಎಲ್ಲ ನಾವು ಮಾತು ಕೊಟ್ಟಿದ್ದೀವಿ, ಏನಂತ, 12 ವರ್ಷ ಕಾಡಿನಲ್ಲಿ ಇರ್ತೀವಿ, 1 ವರ್ಷ ಅಜ್ಞಾತವಾಸ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ನಾನು ಈಗ ಹೋಗಿ ರಾಜ್ಯವನ್ನ ತೆಗೆದುಕೊಂಡು ಬಾ ಹಾಗೆ ಅಂತ ನಾನು ಅಪ್ಪಣೆ ಕೊಟ್ರೆ ಕೊಟ್ಟ ಮಾತನ್ನು ಮೀರಿದಂತೆ ಆಗ್ತದಲ್ಲ ಹಾಗೆ ಅಂತ ಒಂದು ಪ್ರಶ್ನೆ ಬರುತ್ತದೆ. ಅದಕ್ಕೆ ಇಲ್ಲಿ ಈ ಶ್ಲೋಕದಲ್ಲಿ ಭೀಮಸೇನ ದೇವರು ಉತ್ತರವನ್ನು ಹೇಳ್ತಾ ಇದ್ದಾರೆ. ಪಾಪೇಶು ದುರ್ಜನೇಶ್ವಪಿ ಸತ್ಯಂ ವಚನಂ ಕರ್ತುಂ ಯದಿ ತತ್ರ ಇಚ್ಛಾ ತಥಾಪಿ ನ ಅಸ್ಮಾಕಂ 12 ಮಾಸ ಪ್ರಯಾತ. ಫಸ್ಟ್ ಆಫ್ ಆಲ್ ದುರ್ಜನರಲ್ಲಿ ಕೊಟ್ಟ ಮಾತನ್ನ ನಡೆಸಬೇಕು ಅಂತಾನೆ ಇಲ್ಲ, ಧರ್ಮಿಷ್ಠರಲ್ಲಿ ಕೊಟ್ಟ ಮಾತನ್ನ ನಡೆಸಬೇಕು. ದುರ್ಜನರಲ್ಲಿ ಕೊಟ್ಟ, ಯಾಕೆ? ಅವ್ರಿಗೂ ಏನು ಧರ್ಮದಲ್ಲಿ ಆಸಕ್ತಿ ಇರೋದಿಲ್ಲ, ಅದರಿಂದ ಅವರಲ್ಲಿ ಕೊಟ್ಟ ಮಾತನ್ನು ನಡೆಸಬೇಕು ಅಂತ ನಿಯಮ ಇಲ್ಲ. ಹಾಗೆ ಇದ್ರೂ ಕೂಡ ಪಾಪಿಷ್ಠರಲ್ಲೂ ಕೂಡ ಕೊಟ್ಟ ಮಾತನ್ನು ನಡೆಸಬೇಕು ಅಂತ ಆಗಿದ್ದ ಪಕ್ಷದಲ್ಲಿ ತಥಾಪಿ ನಹ ಅಸ್ಮಾಕಂ 12 ಮಾತಃ ಪ್ರಯಾತಃ, 12 ತಿಂಗಳು ಆಲ್ರೆಡಿ ಕಳೆದೋಗಿದೆ. ಈ ಮಾತನ್ನು ನಡೆಯುವಾಗ ಆಲ್ರೆಡಿ 1 ವರ್ಷ ಮೇಲೆ ಆಗಿತ್ತು, 1 ವರ್ಷ ಆದ ಮೇಲೆ ನಡೆಯುವ ಮಾತಿದು. ಅದರಿಂದ ನಾವು ವನಕ್ಕೆ ಬಂದು 1 ತಿಂಗಳು 12 ತಿಂಗಳು ಆಗಿದೆ. ಅದರಿಂದ ಏನು ಹಾಗೆಂದ್ರೆ
ಯಸ್ಮಾತ್ತೇ 12 ಮಾಸಾಸ್ತಾವಂತಃ ವತ್ಸರಾಃ ಕುತಃ ವೇದ ಪ್ರಾಮಾಣ್ಯ ಮಾಸಸ್ಯೇವ ವತ್ಸರಾತ್ಮಕತ್ವ ಪ್ರತಿಪಾದಕ ವೇದಸ್ಯ ಪ್ರಮಾಣತ್ವ. ವೇದಗಳಲ್ಲೇ ಇದೆ, ಒಂದು ಮಾಸವನ್ನ ಒಂದು ವರ್ಷ ಅಂತ ನಾವು ಪರಿಗಣನೆ ಮಾಡಬಹುದು ಅಂತ ವೇದಗಳಲ್ಲೇ ಪ್ರಮಾಣ ಇದೆ. ಅದರಿಂದ 12 ತಿಂಗಳಾದರೆ ಏನರ್ಥ? 12 ವರ್ಷಗಳು ಅಂತ ಅದನ್ನ ಹೇಳಲಿಕ್ಕೆ ಪ್ರಮಾಣ ಇದೆ. ಅದರಿಂದ 12 ವರ್ಷ ಆಗಿದೆ ಹಾಗೆ ಅಂತ ಒಟ್ಟು ಅಭಿಪ್ರಾಯ. ನರಾಣಾಂ ಮನುಷ್ಯಾನಾಂ ಸಹಸ್ರಾಬ್ದಂ ಯಸ್ಯ ಸಹಸ್ರ ವರ್ಷ ಪರಿಸಮಾಪ್ಯಂ ಸತ್ರಂ. ನೋಡಿ, ಹೇಳೋದುಂಟು, ಆ ಜನರು 1000 ವರ್ಷ ಸತ್ರಯಾಗವನ್ನು ಮಾಡಿದರು ಹಾಗೆ ಅಂತೆಲ್ಲ ಬಂತು. ಮನುಷ್ಯರು 1000 ವರ್ಷ ಇರೋದೇ ಇಲ್ಲ. ಅಂದ್ರೆ ಅಲ್ಲಿ ಸಹಸ್ರಾಂಬ ಅದಕ್ಕೆ ಶತ ಅಂತ ಅರ್ಥ. ಶತವರ್ಷಾಯುಷಃ ಪುರುಷಸ್ಯ ಸಹಸ್ರಾಬ್ದಿ ಜೀವನ ಅನುಪಪತ್ತೇ. 100 ವರ್ಷ ಆಯುಷ್ಯ ಇರುವವನಿಗೆ 1000 ವರ್ಷ ಎಲ್ಲಿಂದ ಬರುತ್ತದೆ? ತಥಾ ಚ ಮಾಸ ಏವ ವತ್ಸರೇನ ಪ್ರತಿಪಾದ್ಯತೆ ಇತಿ ಅರ್ಥ. ಅದರಿಂದ ಅಲ್ಲೂ ಕೂಡ 100,000 ತಿಂಗಳು ಅಂತ ಬೇಕಾದ್ರೆ ಇಟ್ಕೋಬಹುದು, ಹೊರತು 1000 ವರ್ಷ ಅಂತ ಅಲ್ಲಿ ಇಟ್ಕೊಳ್ಳಿಕ್ಕೆ ಬರಲ್ಲ. ನಾನು ವನವಾಸ ಸಮಾಪ್ತಾವಪಿ ಅಜ್ಞಾತವಾಸ ಅವಶಿಷ್ಟ ಏವ ಅಸ್ತಿ. ಆಯ್ತು, 12 ತಿಂಗಳಿಗೆ 12 ವರ್ಷ ಅಂತ ಲೆಕ್ಕ ಇಟ್ಟುಕೊಂಡ್ರು ಕೂಡ 1 ವರ್ಷ ಅಜ್ಞಾತವಾಸ ಮಾಡಬೇಕು ಅಂತ ಇದಲ್ಲ. ಹಾಗೆಂದ್ರೆ ಉಕ್ತಜ್ಞಾಯೇನ ಅಜ್ಞಾತವಾಸಂ ಏಕಮಾಸಂ ವತ್ಸರಾಂತಕಂ ಸಂಪಾದ್ಯ ಉಷಿತ್ವ ಶತ್ರು ನಿಹತ್ಯ ರಾಜ್ಯಂ ಪ್ರತಿಪಾಲಯಾಮಃ ಸಾಧಯಾಮಃ. ಆಯ್ತು, ಅದಕ್ಕೇನಂತೆ, 1 ತಿಂಗಳು ಕಳೆದ ಮೇಲೆ ಬೇಕಾದ್ರೆ ಹೋಗೋಣ, 1 ತಿಂಗಳ ಅಜ್ಞಾತವಾಸ ಮಾಡೋಣ, ಅಜ್ಞಾತವಾಸ ಮುಗಿಸಿಕೊಂಡು ಆಮೇಲೆ ಬೇಕಾದ್ರೆ ಹೋಗೋಣ ಹಾಗೆ ಅಂತ ಭೀಮಸೇನ ದೇವರು ಇಷ್ಟು ಹೇಳ್ತಾರೆ. ಮಾಮಿತ್ರಾಣಾಂ ತಾಪಕಸ್ತ್ವಂ ಭವೇತಾಸ್ತಥಾ ಮಿತ್ರಾಣಾಂ ನಂದಕಶ್ಚೈವ ರಾಜನ್ ಜ್ವಲಸ್ವಾರೀಣಾಂ ಮೂರ್ಧ್ನಿ ಮಿತ್ರಾಣಿ ನಿತ್ಯಂ ಆಹ್ಲಾದಯನ್ ವಾಸುದೇವಂ ಭಜಸ್ವ. ಹೇ ರಾಜನ್, ಭೀಮಸೇನ ದೇವರ ಹೇಳುವ ಮಾತು, ಹೇ ರಾಜನೇ, ಮಿತೃಣಾಂ ಬಂಧೂನಾಂ ತಾಪಕಃ ದುಃಖಕರಃ ತ್ವಂ ಮಾ ಭವೇತಾಃ. ಬಂಧು ಬಾಂಧವರಿಗೆ ಮಿತ್ರರಿಗೆ ದುಃಖವನ್ನು ಮಾಡುವವನಾಗಿ ನೀನು ಇರಬಾರದು. ತಥಾ ಅಮಿತ್ರಾಣಾಂ ಶತ್ರುಣಾಂ ನಂದಕಃ, ಶತ್ರುಗಳನ್ನ ಆನಂದಪಡಿಸುವವನಾಗಿಯೂ ಇರಬಾರದು. ಮಿತ್ರರಿಗೆ ಬಂಧು ಬಾಂಧವರಿಗೆ ದುಃಖವನ್ನು ಕೊಡುವವನಾಗಿಯೂ ನೀನು ಇರಬಾರದು. ಶತ್ರುಗಳಿಗೆ ದುಷ್ಟರಿಗೆ ಆನಂದವನ್ನು ಕೊಡುವವನಾಗಿಯೂ ಕೂಡ ರಾಜ ಇರಬಾರದು. ಅರೀಣಾಂ ಶತ್ರುನಾಂ ಮೂರ್ಧ್ನಿ ಜ್ವಲಸ್ವ, ಶತ್ರುಗಳ ತಲೆಯಲ್ಲಿ ಕೂತು ಅಗ್ನಿಯಂತೆ ನೀನು ಜ್ವಲಿಸಬೇಕು. ಅಗ್ನಿ ಏನ್ ಮಾಡ್ತದೆ? ಅಗ್ನಿ ದುಷ್ಟರನ್ನ ಯಾರೇ ಎದ್ದು ಸುಟ್ಟಾಗ್ತದೆ, ವಿಶೇಷವಾಗಿ ತನ್ನ ಕಾರ್ಯವನ್ನು ಅದು ಮಾಡೇ ಮಾಡ್ತದೆ. ಅದೇ ರೀತಿಯಾಗಿ ಶತ್ರುಗಳ ತಲೆಯಲ್ಲಿ ಕೊಡತಕ್ಕ ಅಗ್ನಿಯಂತೆ ನೀನು ಇರಬೇಕು. ಹಾಗೆ ಮಿತ್ರಾಣಿ ನಿತ್ಯಂ ಆಹ್ಲಾದಯನ್ ಆನಂದಯನ್ ವಾಸುದೇವಂ ಶ್ರೀಕೃಷ್ಣ ಭಜಸ್ವ. ಇನ್ನು ಮಿತ್ರರು ಬಂಧು ಬಾಂಧವರು ಯಾರಿದ್ದಾರೆ ಅವರನ್ನ ಸಂತೋಷಪಡಿಸ್ತಾ ಕೃಷ್ಣನನ್ನ, ವಾಸುದೇವ ಅಂದ್ರೆ ಕೃಷ್ಣನ ಸೇವೆಯನ್ನು ಮಾಡಿಕೊಂಡು ನೀನು ಇರುವಲ್ಲಿ ಹಾಗೆ ಅಂತ ಭೀಮಸೇನ ದೇವರು ಹೇಳ್ತಾರೆ. ಸ್ವತಂತ್ರತ್ವಂ ವಾಸುದೇವಸ್ಯ ಸಮ್ಯಕ್ ಪ್ರತ್ಯಕ್ಷತೋ ದೃಶ್ಯತೆ ಯದ್ಯ ರಾಜನ್ ಯಸ್ಮಾತ್ ಕೃಷ್ಣೋ ವ್ಯಜಯನ್ ಶಂಕರಾದೀನ್ ಜರಾಸುತಾದೀನ್ ಕಾದಿ ವರೈರಜೇಯಾನ್. ವಾಸುದೇವಸ್ಯ ಭಜನೆ ಹೇತುಭೂತಂ. ಯಾಕೆ ವಾಸುದೇವನ ಸೇವೆಯನ್ನು ಯಾಕೆ ಮಾಡಬೇಕು ಹಾಗೆಂತ ಹೇಳಿದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಸ್ವಾತಂತ್ರ್ಯಂ ನ ವಿಸ್ಮರ್ತವ್ಯಂ. ಪರಮಾತ್ಮ ಏನಾಗಿದ್ದಾನೆ? ಸ್ವತಂತ್ರನಾಗಿದ್ದಾನೆ, ಸ್ವತಂತ್ರ ಪುರುಷನಾಗಿದ್ದಾನೆ ಪರಮಾತ್ಮ, ಅವನನ್ನು ಮರೆಯುವಂತೆ ಇಲ್ಲ. ಸಮ್ಯಕ್ ಸ್ಪಷ್ಟಂ ಪ್ರತ್ಯಕ್ಷತಃ ಅದ್ಯ ಇದಾನೀಂ ದೃಶ್ಯತೆ. ಈಗ ನಾವು ಸ್ಪಷ್ಟವಾಗಿ ಕಾಣಬಹುದು, ಕೃಷ್ಣ ಎದುರುಗಡೆನೇ ಇದ್ದಾನೆ, ಎಲ್ಲ ಕೆಲಸವನ್ನು ಪರಮಾತ್ಮ ತಾನು ಮಾಡಿದ್ದಾನೆ. ಯಸ್ಮಾತ್ ಕಾರಣ ಶಂಕರಾದೀನ್ ರುದ್ರೇಂದ್ರಾದೀನ್ ಕೃಷ್ಣ ವ್ಯಜಯತ್. ರುದ್ರ ಇಂದ್ರ ಇವೇ ಮೊದಲಾದ ದೇವದೇವೋತ್ತಮರು ಅವರನ್ನೆಲ್ಲ ಕೃಷ್ಣ ಗೆದ್ದಿದ್ದಾನೆ. ಹೂವನ್ನ ತರುವ ಪಾರಿಜಾತ ವೃಕ್ಷವನ್ನ ತರುವ ಸಂದರ್ಭದಲ್ಲಿ ಕೃಷ್ಣ ಆ ದಿಕ್ಪಾಲಕರನ್ನೆಲ್ಲ ಸೋಲಿಸಿದ ಕಥೆ ಉಂಟು. ಸೊ ಅದೆಲ್ಲ ನಮಗೆ ಗೊತ್ತಾಗ್ತದೆ. ತಥಾ ಕಾದಿವರೈಹಿ, ಕಾ ಅಂದ್ರೆ ಬ್ರಹ್ಮದೇವರು ಅಂತ ಅರ್ಥ. ಕಾದಿವರೈಹಿ, ಬ್ರಹ್ಮರುದ್ರಾದಿ ಆ ದೇವತೆಗಳಿಂದ ವರವನ್ನು ಪಡೆದಿರ್ತಾರೆ ಅನೇಕ ಜನರು. ಎಲ್ಲರನ್ನು ಕೂಡ ಜರಾಸಂಧ ಮುಂತಾದವರು ಅವರೆಲ್ಲರನ್ನು ಕೂಡ ಕೃಷ್ಣ ಗೆದ್ದಿದ್ದಾನೆ. ಅಷ್ಟಾದ ಮೇಲೆ ಪರಮಾತ್ಮ ಸರ್ವೋತ್ತಮನಾಗಿದ್ದಾನೆ, ಕೃಷ್ಣ ಸ್ವತಂತ್ರನಾಗಿದ್ದಾನೆ ಅಂತ ಪ್ರತ್ಯಕ್ಷದಿಂದ ನಾವು ತಿಳಿಯಬಹುದು ಅಂತ. ಬ್ರಹ್ಮಾದೀನಾಂ ಪ್ರಕೃತೆ ತದ್ವಶತ್ವಂ
ದೃಷ್ಟಂ ಹೀನೋ ಬಹುಶೋ ವ್ಯಾಸದೇಹೇ ಪಾರಾಶರ್ಯೋ ದಿವ್ಯ ದೃಷ್ಟಿಂ ಪ್ರದಾಯ ಸ್ವಾತಂತ್ರ್ಯಂ ನೋ ದರ್ಶಯತ್ ಸರ್ವಲೋಕೆ. ಬ್ರಹ್ಮಾದೀನಾಂ ಪ್ರಕೃತೇ ರಮಾಯಾಶ್ಚ, ಬ್ರಹ್ಮಾದಿ ಸಕಲ ದೇವತೆಗಳು, ರಮೆ ಅಂದರೆ ಲಕ್ಷ್ಮೀದೇವಿಯು ಎಲ್ಲರೂ ಕೂಡ ವಿಷ್ಣುವಿನಲ್ಲಿ ಇದ್ದಾರೆ. ವ್ಯಾಸದೇಹೇ ಅಂಥದ್ದನ್ನ ನಾವು ವೇದವ್ಯಾಸರ ಶರೀರದಲ್ಲಿ ಬಹುಶಃ ಅಂದರೆ ಅನೇಕ ಬಾರಿ ನಾವು ನೋಡಿದ್ದೀವಿ. ಒಂದ್ಸಲ ದ್ರೌಪದಿ ದೇವಿಯ ಮದುವೆ ಆಗುವ ಸಂದರ್ಭದಲ್ಲೂ ಕೂಡ ವೇದವ್ಯಾಸರು ಆ ಪಾಂಚಾಲ ದೇಶದ ಒಡೆಯನಿಗೆ ದೃಪದನಿಗೆ ತಮ್ಮ ಶರೀರದಲ್ಲಿ ಇರತಕ್ಕ ಒಂದು ವೈಶಿಷ್ಟ್ಯವನ್ನ ಧರ್ಮರಾಜಾದಿಗಳೆಲ್ಲ ಯಾರು ಇತ್ಯಾದಿಗಳನ್ನೆಲ್ಲ ತೋರಿಸಿದ್ದಾರೆ. ಅನೇಕ ಬಾರಿ ತಾವು ಯಾರ ವಶ, ಎಲ್ಲಾ ದೇವತೆಗಳು ತನ್ನ ವಶದಲ್ಲಿ ಇದ್ದಾರೆ ಇತ್ಯಾದಿಗಳನ್ನೆಲ್ಲ ವೇದವ್ಯಾಸರು ತೋರಿಸಿದ್ದುಂಟು. ಅನೇಕ ಬಾರಿ ನಾವು ನೋಡಿದ್ದೀವಿ. ಆ ಕಾರಣದಿಂದ ಪಾರಾಶರ್ಯ ಅಂದರೆ ವೇದವ್ಯಾಸರು ನಮಗೆ ದಿವ್ಯ ದೃಷ್ಟಿ ಅಂದರೆ ಜ್ಞಾನ ದೃಷ್ಟಿಯನ್ನು ಕೊಟ್ಟು ಸರ್ವಲೋಕೇ ಪಶ್ಯತಿ ಸತಿ, ಎಲ್ಲಾ ಲೋಕದಲ್ಲೂ ಕಾಣುವಂತೆ, ಲೋಕದಲ್ಲಿ ಇರುವ ಜನರು ಕಾಣುವಂತೆ ಈಗ ವಿರಾಜಮಾನರಾಗಿದ್ದಾರೆ. ಹಿಂದಿನ ಕಾಲದಲ್ಲಿ ಆ ಮಹಾಭಾರತ ಕಾಲದಲ್ಲಿ ವೇದವ್ಯಾಸರು ಓಡಾಡ್ತಾ ಇದ್ರು, ಈಗಲೂ ಇದ್ದಾರೆ ಬದ್ರಿಕಾಶ್ರಮದಲ್ಲಿ, ಆದರೆ ಜನರ ಕಣ್ಣಿಗೆ ಬೀಳೋದಿಲ್ಲ ಅಷ್ಟೇ. ಆದರೆ ಹಿಂದೆ ಹಾಗಿಲ್ಲ, ಈಗ ಎಲ್ಲರೂ ಕಾಣುವಂತೆ ಓಡಾಡ್ತಾ ಇದ್ದಾರೆ ವೇದವ್ಯಾಸರು. ಅದರಿಂದ ಸ್ವಸ್ಯ ಸ್ವಾತಂತ್ರ್ಯಂ ಅದರ್ಶಯತ್ ತಸ್ಮಾತ್ ಸ್ವಾತಂತ್ರ್ಯಂ ಪ್ರತ್ಯಕ್ಷತಃ ದೃಶ್ಯತೆ. ಅದರಿಂದ ಪರಮಾತ್ಮ ಸ್ವತಂತ್ರನಾಗಿದ್ದಾನೆ, ವೇದವ್ಯಾಸರು ಕೃಷ್ಣರು ಇವರ ಮೂಲಕ ನಾವು ಪ್ರತ್ಯಕ್ಷವಾಗಿ ಈ ವಿಷಯವನ್ನ ನಾವು ತಿಳಿಯಬಹುದು. ಹಾಗೆ ಅಂತ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ. ತಸ್ಮಾತ್ ರಾಜನ್ ಅಭಿನಿರ್ಯಾಹಿ ಶತ್ರುನ್ ಹಂತುಂ ಸರ್ವಾನ್ ಭೋಕ್ತುಂ ಏವ ಅಧಿರಾಜ್ಯಂ ಏವಂಚ ಕೀರ್ತಿ ಧರ್ಮೌ ಮಹಾಂತೌ ಪ್ರಾಪ್ಯೋ ರಾಜನ್ ವಾಸುದೇವ ಪ್ರಸಾದಾತ್. ತಸ್ಮಾತ್ ಆ ಕಾರಣದಿಂದ, ಯಾವ ಕಾರಣದಿಂದ ವಿಷ್ಣುವೇ ಸ್ವತಂತ್ರನಾಗಿದ್ದಾನೋ, ಅವನೇ ಪೂಜ್ಯನಾಗಿದ್ದಾನೋ, ಅದರಿಂದ ಸರ್ವಧರ್ಮಸ್ಯ ಅನುಷ್ಠೇಯತ್ವ, ಆ ಪರಮಾತ್ಮನ ಆಜ್ಞೆಯಂತೆ ಅವನು ಹೇಳಿದ ಎಲ್ಲಾ ಧರ್ಮಗಳನ್ನು ಕೂಡ ನಾವು ಆಚರಣೆ ಮಾಡಬೇಕು. ಮತ್ತು ದುಷ್ಟ ನಿಬರ್ಹಣಸ್ಯ ಅಸ್ಮದ್ ಧರ್ಮತ್ವ, ದುಷ್ಟರ ಶಿಕ್ಷಣೆ ಮಾಡೋದು ಅದು ನಮ್ಮ ಧರ್ಮ ಆಗಿದೆ, ಕ್ಷತ್ರಿಯರ ಧರ್ಮ ಆಗಿದೆ. ಅದರಿಂದ ಶೀಘ್ರಂ ಅಭಿನಿರ್ಯಾಹಿ, ಶೀಘ್ರ ನಾವಿಲ್ಲಿಂದ ಹೋಗಿ ನಮ್ಮ ದುಷ್ಟರನ್ನ ಸದೆಬಡಿದು ರಾಜ್ಯವನ್ನು ಪಡೆಯೋಣ ಅಂತ ಹೇಳ್ತಾ, ಸರ್ವಾನ್ ದುರ್ಯೋಧನಾದೀನ್ ಹಂತುಂ, ಎಲ್ಲಾ ದುರ್ಯೋಧನಾದಿಗಳನ್ನು ಕೊಲ್ಲಲು, ಮತ್ತು ಅಧಿರಾಜ್ಯಂ ನಮ್ಮ ಸಾಮ್ರಾಜ್ಯವನ್ನ ಭೋಕ್ತುಂ ಭೋಗ ಮಾಡಲು ಕೂಡ ನಿರ್ಯಾಹಿ, ಇಲ್ಲಿಂದ ಹೊರಟು ಹೋಗು, ಹೊರಟು ಹೋಗೋಣ ಅಂತ. ಏವಂ ಕ್ರಿಯಮಾಣೆ ಸತಿ, ಈ ರೀತಿಯಾಗಿ ಮಾಡಿದ ಪಕ್ಷದಲ್ಲಿ ಕೀರ್ತಿ ಧರ್ಮಶ್ಚ, ನಮ್ಮ ಕೀರ್ತಿಯೂ ಹೆಚ್ಚಾಗ್ತದೆ, ಧರ್ಮವೂ ಕೂಡ ಉಳಿಯುತ್ತದೆ. ಹಾಗೆ ಯಾಕೆ ಹಾಗೆಂದ್ರೆ ಭಗವದ್ವಿಟ್ ತದ್ ಅನುಬಂಧಿ ನಿಗ್ರಹಸ್ಯ ಪರಮಧರ್ಮತ್ವೇನ, ಯಾರು ಪರಮಾತ್ಮನ ದ್ವೇಷಿಗಳು ಇದ್ದಾರೋ ಮತ್ತು ಆ ದ್ವೇಷಿಗಳನ್ನು ಅನುಸರಿಸಿ ಯಾರಿದ್ದಾರೋ ಅವರನ್ನ ನಾಶ ಮಾಡುವುದೇ ಕ್ಷತ್ರಿಯರ ಪರಮಧರ್ಮ ಆಗಿರೋದ್ರಿಂದ ಅದನ್ನು ನಾವು ಮಾಡಿದರೆ ನಮಗೆ ಕೀರ್ತಿಯೂ ಉಳಿಯುತ್ತದೆ, ಧರ್ಮವೂ ಉಳಿಯುತ್ತದೆ. ಹಾಗೆ ಅಂತ ಭೀಮಸೇನ ದೇವರು ಹೇಳ್ತಾರೆ. ಏವಮುಕ್ತೋ ಅಬ್ರವೀತ್ ಭೀಮಂ ಧರ್ಮಪುತ್ರೋ ಯುಧಿಷ್ಠಿರಃ ತ್ರಯೋದಶಾಬ್ದಸ್ಯ ಅಂತೇಹಂ ಕುರ್ಯಾಮೇವ ತ್ವದೀರಿತಂ. ಅದಕ್ಕೆ ಇಷ್ಟು ಮಾತನ್ನೆಲ್ಲ ಕೇಳಿ, ಭೀಮಸೇನ ದೇವರ ಮಾತನ್ನೆಲ್ಲ ಕೇಳಿ ಯುಧಿಷ್ಠಿರ ಹೇಳ್ತಾನೆ. ಯುಧಿಷ್ಠಿರ ಏನ್ ಹೇಳ್ತಾನೆ? ಭೀಮೇನ ಇತಿ ಈರಿತಃ ಧರ್ಮಪುತ್ರಃ ಯುಧಿಷ್ಠಿರಃ ಅಬ್ರವೀತ್. ಯುಧಿಷ್ಠಿರ ಹೇಳ್ತಾನೆ, ಕಿಂ ಇತಿ ತ್ರಯೋದಶಾಬ್ದಸ್ಯಾಂತೆ ಸಮಾಪ್ತೌ ತ್ವದೀರಿತಂ ಶತ್ರುಘ್ನಂ ಕುರ್ಯಾಮೇವ. 13 ವರ್ಷಗಳ ಆದ ನಂತರ ನೀನು ಹೇಳಿದ ರೀತಿಯಲ್ಲಿ ಶತ್ರುಗಳ ಸಂಹಾರವನ್ನ ಅವಶ್ಯ ಮಾಡೋಣ. ಈಗ ನೀನು ಏನು ಹೇಳಿದಿ? 12 ತಿಂಗಳು ಮತ್ತು 1 ತಿಂಗಳು ಅಜ್ಞಾತವಾಸ ಮಾಡೋಣ ಅಂತ. ಅದು ಈಗ ಬೇಡ, 13 ವರ್ಷ ಯಥಾ ಪ್ರಕಾರ ಆಗಲಿ. ಅದಾದ ಬಳಿಕ ನಾವು ಅಲ್ಲಿ ಹೋಗಿ ನೀನು ಹೇಳಿದ ಪ್ರಕಾರ ಶತ್ರುಗಳ ಸಂಹಾರವನ್ನು ಮಾಡಿ, ದುರ್ಯೋಧನಾದಿಗಳನ್ನು ಸಂಹಾರ ಮಾಡಿ ರಾಜ್ಯವನ್ನ ಪಡೆಯೋಣ. ಹಾಗೆ ಸತ್ಯಮೇತನ್ನ ಸಂದೇಹ ಸತ್ಯೇನ ಆತ್ಮಾನ ಮಾಲಭೆ ಲೋಕಾಪವಾದ ಭೀರುಂ ಮಾಂ ನಾತೋ ಅನ್ಯತ್ ವಕ್ತುಮರ್ಹಸಿ. ಅಲ್ಲ, ಯಾಕೆ ಈಗಲೇ ಮಾಡಬಾರದು ಹಾಗೆ ಅಂತ ಪ್ರಶ್ನೆ ಬರುತ್ತದೆ. ಈ ನನ್ನ ಮಾತು ಏತನ್ಮದ್ವಚನಂ ಸತ್ಯಂ, 13 ವರ್ಷ ಆದ ಮೇಲೆ ಹೋಗೋಣ ಅಂತ ನಾನೇನು ಮಾತು ಕೊಟ್ಟೆ ಅದು ಸತ್ಯ. ಸಂದೇಹೋ ನಾಸ್ತಿ, ಈ ವಿಷಯದಲ್ಲಿ ಯಾವ ಸಂಶಯವನ್ನು ಕೂಡ ನೀನು ಪಡಬೇಡ.
ಸತ್ಯೇನ ನಿಮಿತ್ತೇನ ಆತ್ಮಾನಂ ಸ್ವಾತ್ಮಾನಂ ಆಲಭೆ ಸ್ಪೃಶಾಮಿ. ಶಪಥ ಮಾಡಿ ನಾನು ಹೇಳ್ತೀನಿ. ಸತ್ಯೇನ ಅಂದ್ರೆ ಸತ್ಯ ಶಪಥೇನ, ಮಾಂ ಆಲಭೆ, ನನ್ನನ್ನು ಮುಟ್ಟಿ ನಾನು ಈ ಮಾತನ್ನು ಹೇಳ್ತೀನಿ. ನಮ್ಮ ವಚನಂ ಅನ್ಯತಾ ಚೇತ್ ತರ್ಹಿ ಆತ್ಮಹನನ ದೋಷ ಪ್ರಾಪ್ತಿ ಸ್ಯಾತ್. ಆ ಭಾವದಿಂದ ಒಂದು ವೇಳೆ ನಾನು ಕೊಟ್ಟ ಮಾತನ್ನ ಮೀರಿದೆ ಅಂತ ಆದರೆ ಅದು ಆತ್ಮಹತ್ಯೆಯ ದೋಷಕ್ಕೆ ಸರಿಸಾಟಿ ಆಗುತ್ತದೆ. ಹಾಗೆಂತ ತನ್ನನ್ನು ಮುಟ್ಟಿಕೊಂಡು ಆ ಶಪಥ ಮಾಡಿ ಯುಧಿಷ್ಠಿರ ಆ ಮಾತನ್ನು ಹೇಳ್ತಾನೆ ಅಂತ ಅರ್ಥ. ಲೋಕಾಪವಾದ ಭೀರಂ ಪ್ರತಿಜ್ಞಾ ಅಂದ್ರೆ ಕೊಟ್ಟ ಮಾತು 13 ವರ್ಷ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ ನಾವೇನು ಮಾತು ಕೊಟ್ಟಿದ್ದೀವಿ, ಆ ಮಾತನ್ನು ಮೀರೋದಕ್ಕೆ ನನಗೆ ಹೆದರಿಕೆ ಆಗ್ತಾ ಇದೆ. ಪ್ರತಿಜ್ಞಾ ಹಾನಿ ಆಗ್ತದೆ, ಅದರಿಂದ ಲೋಕಾಪವಾದ ಬರುತ್ತದೆ, ಅದರಿಂದ ನನಗೆ ಭಯ ಆಗ್ತದೆ. ಕೊಟ್ಟ ಮಾತನ್ನು ಮೀರಿದ ಎಂಬ ಒಂದು ಭಯ ನನಗೆ ಬರುತ್ತದೆ. ಅದರಿಂದ ಈಗ ನಾವು ಹೋಗೋದು ಬೇಡ, 13 ವರ್ಷ ಆದ ಮೇಲೆ ಹೋಗೋಣ ಹಾಗೆ ಅಂತ. ಕೃಷ್ಣಯ ತ್ವಯ ಯೋಕ್ತಂ ತಸ್ಮಾತ್ ಅನ್ಯವಾಕ್ಯಂ ವಕ್ತಂ ನಾರಹಸಿ. ಅದರಿಂದ ದ್ರೌಪದಿ ದೇವಿ ಹೇಳಿದ ಮಾತಾಗಲಿ, ನೀನು ಹೇಳಿದ ಮಾತಾಗಲಿ ಇನ್ನೇನು ಹೇಳಕ್ಕೆ ಹೋಗಬೇಡಿ, ಇಲ್ಲಿಗೆ ಮಾಡೋಣ, 13 ವರ್ಷ ಆದ ಮೇಲೆ ಅವಶ್ಯ ಮಾಡೋಣ ಹಾಗೆ ಅಂತ ಹೇಳಿ ಈ ಮಾತನ್ನು ಕೂಡ ಮುಕ್ತಾಯ ಮಾಡ್ತಾ ಇದ್ದಾನೆ. ಮುಂದಿನ ವಿಚಾರ ಮತ್ತೆ ಸೇರಿದವರು ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಸ್ತು. ಶ್ರೀ ಹರೇ ನಮಃ.